ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಮುನ್ನೆಲೆಗೆ ಬಂದಿದೆ. ಡಿಕೆಶಿ ಬಣ, ಶಾಸಕ ಸಿದ್ದು ಬಣ ಸಚಿವರನ್ನ ಸಂಪುಟದಿಂದ ಕೈ ಬಿಡಲು ಬಹಿರಂಗ ಪತ್ರ ಬರೆದಿದ್ದಾರಂತೆ. ಯಾರು ಪತ್ರ ಬರೆದಿದ್ದು ಈ ಸ್ಟೋರಿ ನೋಡಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ಅವ್ರು ಸಚಿವ ಸ್ಥಾನ ತೆಗಿಬೇಕ್ರಿ, ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಜನಸೇವೆ ಮಾಡ್ಬೇಕು ಅನ್ನೋ ಮನಸ್ಸು ಇಲ್ಲ ಅವರು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಸಚಿವ ವರ್ಸಸ್ ಶಾಸಕ ಫೈಟ್. ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಡಿದ ಶಾಸಕ ಶಿವಗಂಗಾ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬದಲಾಯಿಸುವಂತೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಚಿವ ಮಲ್ಲಿಕಾರ್ಜುನ್ ಮತ್ತು ಶಾಸಕ ಶಿವಗಂಗಾ ಬಸವರಾಜು ಮಧ್ಯೆ ಫೈಟ್ ಶುರುವಾಗಿದೆ. ಸಚಿವರು ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಸಂಪುಟದಿಂದ ಮಲ್ಲಿಕಾರ್ಜುನ್ ವಜಾ ಮಾಡಿ ಮನವಿಗೆ ಸ್ಪಂದಿಸದಿದ್ರೆ ಮುಂದೆ ನಾನು ತೀರ್ಮಾನಿಸುತ್ತೇನೆ ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಸು ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೀನಿ, ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಹೇಳಬೇಕು ಅಂದರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. ಬಿಜೆಪಿ 25,000 ಲೀಡ್ ಆಗಿದೆ MP ಚುನಾವಣೆಯಲ್ಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನಾನು 10,000 ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ ಬಿಜೆಪಿ ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚನ್ನಗಿರಲಿ. ಅಂಥದ್ರಲ್ಲಿ 10,000 ಲೀಡ್ ಕೊಟ್ಟಿದ್ದೀನಿ. ಈತ 25,000 ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25,000 ಬಿಜೆಪಿ ಲೀಡ್ ಕೊಟ್ಟಿದ್ದಾರೆ. ಅವ್ರು ಆವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಬೇಟಿಗೆ ಮೊದಲನೇದಾಗಿ ಅವ್ರು ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತನಾ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿ ಜೊತೆ ನಿರಂತರವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ಇದರಿಂದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ಮುಖಂಡರಿಗೆ ಮುಜುಗರವಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕಿತ್ತಾಕಿ ಎಂದು ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಮುನ್ನೆಲೆಗೆ ಬಂದಿದೆ. ಡಿಕೆಶಿ ಬಣ, ಶಾಸಕ ಸಿದ್ದು ಬಣ ಸಚಿವರನ್ನ ಸಂಪುಟದಿಂದ ಕೈ ಬಿಡಲು ಬಹಿರಂಗ ಪತ್ರ ಬರೆದಿದ್ದಾರಂತೆ. ಯಾರು ಪತ್ರ ಬರೆದಿದ್ದು ಈ ಸ್ಟೋರಿ ನೋಡಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ಅವ್ರು ಸಚಿವ ಸ್ಥಾನ ತೆಗಿಬೇಕ್ರಿ, ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಜನಸೇವೆ ಮಾಡ್ಬೇಕು ಅನ್ನೋ ಮನಸ್ಸು ಇಲ್ಲ ಅವರು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಸಚಿವ ವರ್ಸಸ್ ಶಾಸಕ ಫೈಟ್. ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಡಿದ ಶಾಸಕ ಶಿವಗಂಗಾ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬದಲಾಯಿಸುವಂತೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಚಿವ ಮಲ್ಲಿಕಾರ್ಜುನ್ ಮತ್ತು ಶಾಸಕ ಶಿವಗಂಗಾ ಬಸವರಾಜು ಮಧ್ಯೆ ಫೈಟ್ ಶುರುವಾಗಿದೆ. ಸಚಿವರು ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಸಂಪುಟದಿಂದ ಮಲ್ಲಿಕಾರ್ಜುನ್ ವಜಾ ಮಾಡಿ ಮನವಿಗೆ ಸ್ಪಂದಿಸದಿದ್ರೆ ಮುಂದೆ ನಾನು ತೀರ್ಮಾನಿಸುತ್ತೇನೆ ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಸು ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೀನಿ, ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಹೇಳಬೇಕು ಅಂದರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. ಬಿಜೆಪಿ 25,000 ಲೀಡ್ ಆಗಿದೆ MP ಚುನಾವಣೆಯಲ್ಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನಾನು 10,000 ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ ಬಿಜೆಪಿ ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚನ್ನಗಿರಲಿ. ಅಂಥದ್ರಲ್ಲಿ 10,000 ಲೀಡ್ ಕೊಟ್ಟಿದ್ದೀನಿ. ಈತ 25,000 ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25,000 ಬಿಜೆಪಿ ಲೀಡ್ ಕೊಟ್ಟಿದ್ದಾರೆ. ಅವ್ರು ಆವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಬೇಟಿಗೆ ಮೊದಲನೇದಾಗಿ ಅವ್ರು ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತನಾ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿ ಜೊತೆ ನಿರಂತರವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ಇದರಿಂದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ಮುಖಂಡರಿಗೆ ಮುಜುಗರವಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕಿತ್ತಾಕಿ ಎಂದು ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಮುನ್ನೆಲೆಗೆ ಬಂದಿದೆ. ಡಿಕೆಶಿ ಬಣ, ಶಾಸಕ
ಸಿದ್ದು ಬಣ ಸಚಿವರನ್ನ ಸಂಪುಟದಿಂದ ಕೈ ಬಿಡಲು ಬಹಿರಂಗ ಪತ್ರ ಬರೆದಿದ್ದಾರಂತೆ. ಯಾರು ಪತ್ರ ಬರೆದಿದ್ದು ಈ ಸ್ಟೋರಿ ನೋಡಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ಅವ್ರು ಸಚಿವ ಸ್ಥಾನ ತೆಗಿಬೇಕ್ರಿ, ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಜನಸೇವೆ ಮಾಡ್ಬೇಕು ಅನ್ನೋ ಮನಸ್ಸು ಇಲ್ಲ ಅವರು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಸಚಿವ ವರ್ಸಸ್ ಶಾಸಕ ಫೈಟ್. ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಡಿದ ಶಾಸಕ ಶಿವಗಂಗಾ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬದಲಾಯಿಸುವಂತೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಚಿವ ಮಲ್ಲಿಕಾರ್ಜುನ್ ಮತ್ತು ಶಾಸಕ ಶಿವಗಂಗಾ ಬಸವರಾಜು ಮಧ್ಯೆ ಫೈಟ್ ಶುರುವಾಗಿದೆ. ಸಚಿವರು ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಸಂಪುಟದಿಂದ ಮಲ್ಲಿಕಾರ್ಜುನ್ ವಜಾ ಮಾಡಿ ಮನವಿಗೆ ಸ್ಪಂದಿಸದಿದ್ರೆ ಮುಂದೆ ನಾನು ತೀರ್ಮಾನಿಸುತ್ತೇನೆ ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಸು ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೀನಿ, ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಹೇಳಬೇಕು ಅಂದರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. ಬಿಜೆಪಿ 25,000 ಲೀಡ್ ಆಗಿದೆ MP ಚುನಾವಣೆಯಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನಾನು 10,000 ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ ಬಿಜೆಪಿ ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚನ್ನಗಿರಿಲಿ. ಅಂಥದ್ರಲ್ಲಿ 10,000 ಲೀಡ್ ಕೊಟ್ಟಿದ್ದೀನಿ. ಈತ 25,000 ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25,000 ಬಿಜೆಪಿ ಲೀಡ್ ಕೊಟ್ಟಿದ್ದಾರೆ. ಅವ್ರು ಆವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಭೇಟಿಗೆ ಮೊದಲನೇದಾಗಿ ಅವ್ರು ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತನಾ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿ ಜೊತೆ ನಿರಂತರವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ಇದರಿಂದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ಮುಖಂಡರಿಗೆ ಮುಜುಗರವಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕಿತ್ತಾಕಿ ಎಂದು ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಮುನ್ನೆಲೆಗೆ ಬಂದಿದೆ. DKಶಿ ಬಣ ಶಾಸಕ ಸಿದ್ದು ಬಣ ಸಚಿವರನ್ನ ಸಂಪುಟದಿಂದ ಕೈ ಬಿಡಲು ಬಹಿರಂಗ ಪತ್ರ ಬರೆದಿದ್ದಾರಂತೆ. ಯಾರು ಪತ್ರ ಬರೆದಿದ್ದು ಈ ಸ್ಟೋರಿ ನೋಡಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ಅವ್ರು ಸಚಿವ ಸ್ಥಾನ ತೆಗಿಬೇಕ್ರಿ, ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಜನಸೇವೆ ಮಾಡ್ಬೇಕು ಅನ್ನೋ ಮನಸ್ಸು ಇಲ್ಲ ಅವರು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಸಚಿವ ವರ್ಸಸ್ ಶಾಸಕ ಫೈಟ್. ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಡಿದ ಶಾಸಕ ಶಿವಗಂಗಾ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬದಲಾಯಿಸುವಂತೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಚಿವ ಮಲ್ಲಿಕಾರ್ಜುನ್ ಮತ್ತು ಶಾಸಕ ಶಿವಗಂಗಾ ಬಸವರಾಜು ಮಧ್ಯೆ ಫೈಟ್ ಶುರುವಾಗಿದೆ. ಸಚಿವರು ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಸಂಪುಟದಿಂದ ಮಲ್ಲಿಕಾರ್ಜುನ್ ವಜಾ ಮಾಡಿ ಮನವಿಗೆ ಸ್ಪಂದಿಸದಿದ್ರೆ ಮುಂದೆ ನಾನು ತೀರ್ಮಾನಿಸುತ್ತೇನೆ ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಸು ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೀನಿ, ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಹೇಳಬೇಕು ಅಂದರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. ಬಿಜೆಪಿ 25,000 ಲೀಡ್ ಆಗಿದೆ MP ಚುನಾವಣೆಯಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನಾನು 10,000 ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ ಬಿಜೆಪಿ ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚನ್ನಗಿರಿಲಿ. ಅಂಥದ್ರಲ್ಲಿ 10,000 ಲೀಡ್ ಕೊಟ್ಟಿದ್ದೀನಿ. ಈತ 25,000 ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25,000 ಬಿಜೆಪಿ ಲೀಡ್ ಕೊಟ್ಟಿದ್ದಾರೆ. ಅವ್ರು ಆವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಭೇಟಿಗೆ ಮೊದಲನೇದಾಗಿ ಅವ್ರು ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತನಾ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿ ಜೊತೆ ನಿರಂತರವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ಇದರಿಂದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ಮುಖಂಡರಿಗೆ ಮುಜುಗರವಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕಿತ್ತಾಕಿ ಎಂದು ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.